ನಾಗಾಲ್ಯಾಂಡಲ್ಲಿ ಬಂದಿದ್ದೀವಿ ನಮ್ಮ ಮಗನ ಮನೆಗೆ. ಬೆಂಗಳೂರಲ್ಲಿ ಚೆನ್ನಾಗಿ ಮಾಡ್ತೀಯಪ್ಪ ನೀನು ಬಿರಿಯಾನಿ, ಇವತ್ತು ಮಾಡಿಕೊಡು ಅಂತ ನನ್ನ ಮಗ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಿರಿಯಾನಿ ಮಾಡಬೇಕು ಅಂತ ಏನೇನು ಐಟಮ್ ಹಾಕ್ಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಸುಲಭನಾಗೆ ಯಾಕೆ ತೋರಿಸ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಫಸ್ಟ್ಗೆ 1.5 kg ಚಿಕನ್ ಮಟನ್ ತಂದಿದ್ದಾರೆ, ಚಿಕನ್ ಕೋಳಿ ತಂದಿದ್ದಾರೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಮತ್ತು ಕಟ್ ಮಾಡಿಕೊಂಡು ಅದನ್ನು ತೊಳೆದಿಟ್ಕೋಬೇಕು. ನಂತರ ಮಸಾಲೆಗೆ ಏನೇನು ಹಾಕಬೇಕು ಅಂತ ನೋಡಿ. ಒಗ್ಗರಣೆಗೆ 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ತಪ್ಪದು ಚಿಕ್ಕ ಚಿಕ್ಕದು 2 ಟೊಮೊಟೊ ಹಚ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಸಾಲೆಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಮೇಥಿ, ಕಸ್ತೂರಿ ಮೇಥಿ, 2 ಹಸಿಮೆಣಸಿನ್ಕಾಯಿ, ಸೋಂಪು ಕಾಳು, 5 ಏಲಕ್ಕಿ, ಒಂದು 10-15 ಮೆಣಸುಕಾಳು, ಒಂದು 15 ಲವಂಗ, 2 ಚಕ್ಕರೆ ಮುಗ್ಗು, ಒಂದು 2 ಪೀಸು ಚಕ್ಕೆ ಪೀಸು, 2 ಪಲಾವ್ ಎಲೆ, ಧನಿಯಾ ಪುಡಿ ಬೆಂಗಳೂರಿಂದ ತಂದಿರೋದು, ಧನಿಯಾ ಪುಡಿ ಮನೆಯಲ್ಲಿ ಮಾಡಿರೋಂಥದ್ದು. ಇದು ಖಾರ ಪುಡಿ, ಇದು ಪುದೀನ ಸೊಪ್ಪು. ಇಷ್ಟು ಹಾಕ್ಕೊತೀನಿ. ಆಮೇಲೆ ಒಗ್ಗರಣೆ, ಆಮೇಲೆ ಅರಿಶಿನ ಹಾಕಬೇಕು. ಮೊಸರಿನಲ್ಲಿ ಮ್ಯಾರಿನೇಟ್ ಮಾಡ್ಕೋಬೇಕು ಚಿಕನ್ನ. ಆಮೇಲೆ ನಿಮಗೆ ತೋರಿಸ್ತೀನಿ ಮಾಡುವಾಗ, ಮುಂದಿನ ಪ್ರೊಸೀಜರ್ನು ಮಾಡುವಾಗ ನಾನು ತೋರಿಸ್ತೀನಿ. ಆಗಲೇ ನಾನು ಚಿಕನ್ ಅಂತ ಹೇಳಿದೆ, ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ಕೋಳಿ ಮಾಂಸ ಅಂತ ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಕೋಳಿ ಮಾಂಸನ ಇದನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪೌಡ್ರು ಹಾಕ್ಕೊತೀನಿ. ಈಗ ಇದನ್ನು ಕೈನಲ್ಲಿ ಮ್ಯಾರಿನೇಟ್ ಮಾಡಬೇಕು. ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಿಗೆ ನಾವು ಒಗ್ಗರಣೆ ಹಾಕಿಸ್ಕೊ, ಅದು ಅಷ್ಟುವರೆಗೂ ಇದು ಮ್ಯಾರಿನೇಟ್ ಆಗ್ತೈತೆ. ಒಗ್ಗರಣೆ ಹಾಕಿದ್ಮೇಲೆ ಅದನ್ನು ಆಮೇಲೆ ಪ್ರೊಸೀಜರ್ ತೋರಿಸ್ತೀನಿ, ಯಾವಾಗ ಹಾಕಬೇಕು ಏನು ಅಂತ. 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. 4 ಜನಕ್ಕೆ ಆಗೋಷ್ಟು ಮಾಡೋದಕ್ಕೆ 2 ಕಪ್, 2 ಹೊತ್ತಿಗೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಅಂದಾಜಿನ ಮೇಲೆ 2 ಹೊತ್ತಿಗೆ 4 ಜನ ಊಟ ಮಾಡ್ಬೋದು ಅಂತ. 1 kg ಮಾಂಸ, 2 ಲೋಟ, ಈ ಲೋಟದಲ್ಲಿ 2 ಲೋಟ ಅಕ್ಕಿ. ಇದನ್ನು ನೆನೆಸ್ಕೊಬೇಕೀಗ. ರುಬ್ಬೋ ಮಸಾಲ ರುಬ್ಬಕ್ಕೆ ಏನನ್ನು ಹಾಕ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಅದರಲ್ಲಿ ಕಟ್ ಮಾಡಿರೋದಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ರುಬ್ಬಕ್ಕೆ ಪಾತ್ರೆ ಕಾದಿದೆ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಇದು ಪಲಾವ್ ಎಲೆ, ಇದು ಚಕ್ಕರೆ ಮೊಗ್ಗು, ಇದು ಲವಂಗ ಹಾಕ್ತಾಯಿದ್ದೀನಿ, ಇದು ಸೋಂಪು ಹಾಕ್ತಾಯಿದ್ದೀನಿ, ಇದು ಏಲಕ್ಕಿ ಹಾಕ್ತಾಯಿದ್ದೀನಿ. ಇದು ಆಮೇಲೆ ಇದನ್ನು ಈಗಲೂ ಹಾಕೋಣ. ಶುಂಠಿ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸ್ವಲ್ಪ. ಈಗ ಹಚ್ಕೊಂಡಿರೋ ಈರುಳ್ಳಿ ಹಾಕೋಣ. ಇದನ್ನು ಒಂದು ಸ್ವಲ್ಪ ಈಗ ಸ್ವಲ್ಪ ಈರುಳ್ಳಿ ಬಾಡಿದೆ. ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಬಾಡಿದ್ಮೇಲೆ ಚಿಕನ್ ಹಾಕೋಣ. ಈ ಕೋಳಿ ಮಾಂಸ ಮ್ಯಾರಿನೇಟ್ ಮಾಡ್ಕೊಂಡೋದನ್ನ ಹಾಕ್ತಾಯಿದ್ದೀವಿ.
ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು 2-3 ಸಾರಿ ಇದನ್ನು ತಿನ್ನಿಸ್ಕೊಬೇಕು. ತಿನ್ನಿಸ್ಕೊಂಡು ಕೋಳಿ ಮಾಂಸ ಸ್ವಲ್ಪ ಒಂದು ಅದಕ್ಕೆ ಬೇಯಬೇಕು. ಕ್ಲೋಸ್ ಮಾಡೋಣ, ತಿರ್ಸಿದ್ದೀನಿ, ಕ್ಲೋಸ್ ಮಾಡೋಣ. ಈಗ ಉಪ್ಪು ಹಾಕ್ಕೊಂತೀವಿ, ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಚೆನ್ನಾಗಿ ಹಾಕಿದ್ರೆ ಈಗಲೇ ಹಾಕಿದ್ರೆ ಮಾಂಸಕ್ಕೆ ಚೆನ್ನಾಗಿ ಹಿಡಿತೈತೆ. ಅದಿಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಕಲ್ಸ್ಕೊಳ್ಳೋಣ. ಕಲ್ಸ್ಕೊಂಬಿಟ್ಟು ಪಕ್ಕದಲ್ಲಿ ಸ್ವಲ್ಪ ನೀರು ಬಿಸಿ ಇಟ್ಕೊಂಡ ಅಂದರೆ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗ ಅಕ್ಕಿ ಹಾಕ್ಬೋದು, ಬೇಗ ಆಗುತ್ತೆ. ಈಗ ರುಬ್ಬಿರೋ ಮಸಾಲೆ ಹಾಕೋಣ. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಇದು ಸ್ವಲ್ಪ ಕೈನಲ್ಲಿ ಹಾಕ್ಬೋದು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಈಗ ತೊಳೆದಿರೋ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಸಾಲೆ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪಾಗಲೇ ಹಾಕಿದ್ದೀನಿ. ಖಾರದ ಪುಡಿ ಇದು ಹಾಕಿ ಈಗ ಸ್ವಲ್ಪ ಆನ್ ಮಾಡೋಣ. ಎರಡು ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. 4 ಲೋಟ ನೀರು ಬದಲಿಗೆ ಈಗ 1 ಲೋಟ ನೀರು ಆಲ್ರೆಡಿ ಕೋಳಿ ಬೇಯಕ್ಕೆ ಹಾಕಿದ್ದೀನಿ, ಚಿಕನ್ ಬೇಯಕ್ಕೆ ಹಾಕಿದ್ದೀನಿ. ಮಸಾಲೆ ಕಲಸಿ ನೀರು ಎಲ್ಲ ಹಾಕಿ 1 ಲೋಟ ಆಗಿದೆ. ಈಗ ಒಂದು 3 ಲೋಟ ನೀರು ಹಾಕೊಳ್ಳೋಣ. 1 2 3 ಸಾಕಾಗುತ್ತೆ. ಇದು ಸ್ವಲ್ಪ ಉಪ್ಪು ಬರಲಿ. ಉಪ್ಪು ಬಂದಮೇಲೆ ಅಕ್ಕಿ ಆಲ್ರೆಡಿ ಇದೆ, ಅಕ್ಕಿ ಹಾಕೊಳ್ಳೋಣ. ಉಪ್ಪು ಖಾರ ಮಸಾಲ ಎಲ್ಲ ಆಗಿದೆ. ಇನ್ನು ಅಕ್ಕಿ ಹಾಕಿ ಕುಮಿಸ್ಬಿಟ್ರೆ ಪಲಾವ್ ರೆಡಿ. ಚಿಕನ್ ಪಲಾವ್, ಚಿಕನ್ ಬಿರಿಯಾನಿ. ಕೋಳಿ ಮಾಂಸ ಬೆಂದಿದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಇಕ್ಕಪ್ಪ ಈಗ ಉರಿ. ಎಲ್ಲ ಮಸಾಲೆ ಸಾಂಬಾರೆಲ್ಲ ಕೂಡಿಸಿದ್ದೀವಿ. ಈಗ ರೆಡಿ ಆಗಿದೆ, ಎಲ್ಲ ಮುಚ್ಚಿದ್ದೀವಿ. ಅದು ನೀರು ನಿಂದ್ರವರೆಗೂ, ನೀರು ಕುದ್ದು ಅನ್ನ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಮುಚ್ಚಿಟ್ಟಿದ್ದೀವಿ. ಆಮೇಲೆ ದಮ್ ಕಟ್ಟೋವರೆಗೂ ನೋಡೋಣ. ನೋಡಿ, ನಾವು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಕುಕ್ಕರ್ ಮಾಡಿಬಿಟ್ರೆ 1 ವಿಷಲ್ ಬಂದರೆ ಸಾಕು. ಅದಕ್ಕೆ ಬಂದಾಗ ನೀವು ಕುಕ್ಕರ್ ಮುಚ್ಚಳ ಹಾಕ್ಬೇಕು, ವಿಷಲ್ ಹಾಕ್ಬೇಕು. ಅದು ಏನು ವೇಟ್ ಹಾಕ್ಬೇಕಾದ್ರೆ 1 ವಿಷಲ್ ಕೂಗಿಸಿದ್ರೆ ಅನ್ನ ಆಗುತ್ತೆ ಕರೆಕ್ಟಾಗಿ. ನಾವು ಪಾತ್ರೆಯಲ್ಲಿ ಮಾಡ್ತಿದ್ದರಿಂದ ವಿಷಲ್ ಇಲ್ಲ, ಹಾಗೆ ಮಾಡ್ತೀವಿ. ಈಗ ರೆಡಿ ಆಗ್ತಾ ಇದೆ. ಈಗ ಸ್ವಲ್ಪ ತುಪ್ಪ ಹಾಕೋಣ ಮೇಲೆ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 10 ನಿಮಿಷ ಬಿಟ್ರೆ ಚೆನ್ನಾಗಿ ಕುಬಲ್ಕೊಳ್ಳುತ್ತೆ. ಇದು ತುಪ್ಪ ಟೇಸ್ಟ್ಗೆ, ರುಚಿಗೆ. ಇಲ್ಲಾಂದ್ರೆ ಇದಿದ್ರೆ ಹಾಕ್ಬೋದು, ಯಾವುದು ನೀವು ವನಸ್ಪತಿ ಇದ್ರೂ ಹಾಕ್ಬೋದು. ವನಸ್ಪತಿ ಇಲ್ಲ ಅಂದ್ರೆ ತುಪ್ಪನ ಹಾಕ್ತಿರೆ ಚೆನ್ನಾಗಿರುತ್ತೆ. ನೋಡಿ, ಈ ತರ ಮಾಡಿ ಈಗ ಮುಚ್ಚಿಬಿಟ್ಟು ಕುಮಲಕ್ಕೆ ಬಿಡೋಣ. ಇದನ್ನ ಕುಮಲ್ಸಕ್ ಬಿಡೋಣ. ಇದು ಆಫ್ ಮಾಡ್ಕೊಂಬಿಡೋಣ, ಸಾಕು. ನೋಡಿ, ಊಟಕ್ಕೆ ರೆಡಿ ಆಗಿದೆ ಈಗ ಪಲಾವ್. ಹಾ, ಸೂಪರ್ ವಾಸನೆ ಬರ್ತೈತೆ.
ಊಟ ಮಾಡುವಾಗ ತೋರಿಸ್ತೀನಿ. ಈಗ ಕರೆಕ್ಟಾಗಿ ಆಗಿದೆ, ಚೆನ್ನಾಗಿದೆ, ಮಟನ್ ಎಲ್ಲ ಬೆಂದಿದೆ, ಚೆನ್ನಾಗಿ ಬಂದಿದೆ, ಕಲರ್ ಬಂದಿದೆ, ಸೂಪರ್ ಆಗಿದೆ. ಊಟ ಕೂತಾಗ ಊಟ ಮಾಡುವಾಗ ತೋರಿಸ್ತೀನಿ. ಬಿರಿಯಾನಿ ಚೆನ್ನಾಗಿದೆ, ಎಲ್ಲ 4 ತಟ್ಟೆಗೂ ಬಡ್ಸ್ಕೊಂಡಿದ್ದೀವಿ. ಇದಕ್ಕೆ ನಾವು ಸೌತೆಕಾಯಿ ಈರುಳ್ಳಿ ಇಟ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಈರುಳ್ಳಿ, ಸೌತೆಕಾಯಿ, ಮೊಸರು, ಬಜ್ಜಿ ಅಂತೀವಿ. ಇಲ್ಲ ಅಂದ್ರೆ ಅದನ್ನ ಇನ್ನೊಂದೇನಂತೀರಿ ಇದನ್ನ ರೈತ ಅಂತಲೂ ಮಾಡ್ಕೊಂಡು ನೀವು ಊಟ ಮಾಡ್ಬೋದು. ಸೂಪರ್ ಆಗಿದೆ. ಈ ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ, ಬಾಯಿ ಇಟ್ಕೊಂಡು. ತುಂಬಾ ಟೇಸ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸೂಪರ್ ಟೇಸ್ಟು, ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ನೀವು ಆನಂದವಾಗಿ ತಿನ್ಕೊಳ್ಳಿ. ಇದೇ ತರ ಮಾಡ್ಕೊಳ್ಳಿ, ಬೇಗ ಆಗುತ್ತೆ, ಬೇಗ ಚೆನ್ನಾಗಿರುತ್ತೆ, ಟೇಸ್ಟಲ್ಲೂ ಎಲ್ಲದರಲ್ಲೂ ಮೀರಿಸ್ತಿದೆ.